ಶಿವಮೊಗ್ಗ ಪದವೀಧರರ ಸಹಕಾರ ಸಂಘ ನಿಯಮಿತ ಸುವರ್ಣ ಮಹೋತ್ಸವ ಸಮಾರೋಪ ಸಮಾರಂಭ ಮತ್ತು ನೂತನ ಶಾಖಾ ಕಟ್ಟಡದ ಲಾಕರ್ ಪ್ಲಾಜಾ ಉದ್ಘಾಟನೆ ಹಾಗೂ ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ಶಿವಮೊಗ್ಗದ ಸರ್ಜಿ ಕನ್ವೆನ್ಷನ್ ಹಾಲ್ನಲ್ಲಿ ಸೆಪ್ಟೆಂಬರ್ 21ರಂದು ಆಯೋಜಿಸಲಾಗಿದೆ ಎಂದು ಪದವೀಧರರ ಸಹಕಾರ ಸಂಘದ ಅಧ್ಯಕ್ಷರಾದ ಎಸ್.ಪಿ. ದಿನೇಶ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ. 1971ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಸಹಕಾರ ಸಂಘ. ಈ ಸಹಕಾರ ಸಂಘದ ಸುವರ್ಣ ಮಹೋತ್ಸವದ ಸಮಾರೋಪ ಸಮಾರಂಭವನ್ನು ನಾಳೆ ದಿನ ಅಂದರೆ 21/9/2024 ಸಂಜೆ 6 ಗಂಟೆಗೆ ಸರ್ಜಿ ಕನ್ವೆನ್ಷನ್ ಹಾಲ್ನಲ್ಲಿ ಏರ್ಪಡಿಸಿದ್ದೇವೆ. ಇದರ ಜೊತೆಗೆ ನಮ್ಮ ಸುವರ್ಣ ಮಹೋತ್ಸವ ನೆನಪಿಗಾಗಿ ಒಂದು ಸ್ಮರಣ ಸಂಚಿಕೆಯನ್ನು ಕೂಡ ನಾಳೆ ಬಿಡುಗಡೆ ಮಾಡ್ತಾ ಇದ್ದೇವೆ. ಸುವರ್ಣ ಮಹೋತ್ಸವದ ಸವಿ ನೆನಪಿಗೆ ಒಂದು ಹೊಸ ಶಾಖಾ ಕಟ್ಟಡವನ್ನು ಕೂಡ ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ. ಅದು ಅಂತಿಮ ಒಂದು ಹಂತಕ್ಕೆ ಬಂದು ತಲುಪಿದೆ. ಅದರಲ್ಲಿ ಒಂದು ಭಾಗವನ್ನು ನಾಳೆ ಕೂಡ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ಒಂದು ಲಾಕರ್ ಪ್ಲಾಜಾ ಅಂತ ಹೇಳಿ ನಮ್ಮ ಸದಸ್ಯರಿಗೆ ಸುಮಾರು 1200ರಿಂದ 1500 ಲಾಕರ್ಗಳು ಒಂದೇ ಶೆಲ್ಟರ್ನಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಅದರ ಉದ್ಘಾಟನೆಯನ್ನು ಕೂಡ ನಾಳೆ ನಾವು ಮಾಡ್ತಾ ಇದ್ದೇವೆ. ಇದರ ನಾಳೆ ಕಾರ್ಯಕ್ರಮಕ್ಕೆ ಈ ಒಂದು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಗೌರವಾನ್ವಿತ ಸಭಾಧ್ಯಕ್ಷರಾಗಿರ್ತಕ್ಕಂಥ ಯು.ಟಿ. ಖಾದರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯನ್ನ ಹೊಂದಿರ್ತಾರೆ. ಈ ಒಂದು ಕಾರ್ಯಕ್ರಮವನ್ನ ಮಾನ್ಯ ಸಹಕಾರ ಸಚಿವರಾಗಿರ್ತಕ್ಕಂಥ ಕೆ.ಎನ್. ರಾಜಣ್ಣವರು ಈ ಸಮಾರೋಪ ಸಮಾರಂಭದ ಉದ್ಘಾಟನೆಯನ್ನ ನೆರವೇರಿಸ್ತಾರೆ. ಲಾಕರ್ ಉದ್ಘಾಟನೆಯನ್ನ ಏನು ನಾವು ಒಂದು ಭಾಗವನ್ನ ಉದ್ಘಾಟನೆಯನ್ನ ಮಾಡ್ತಾ ಇದ್ದೇವೆ, ಅದರ ಉದ್ಘಾಟನೆಯನ್ನ ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಉದ್ಘಾಟನೆಯನ್ನ ಮಾಡ್ತಾರೆ. ಹಾಗೆ ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮವನ್ನ ಸಂಸದರಾಗಿರ್ತಕ್ಕಂಥ ಬಿ.ವೈ. ರಾಘವೇಂದ್ರ ಅವರು ನೆರವೇರಿಸ್ತಾರೆ. ಒಂದು ವಿಶೇಷ ಅಂತಂದ್ರೆ ಈ 50ನೇ ವರ್ಷವನ್ನ ಸಂಭ್ರಮವನ್ನ ಆಚರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಳೆದ 5-6 ವರ್ಷಗಳಿಂದ ನಮ್ಮ ಸಹಕಾರ ಸಂಘದ ಒಂದು ಅತ್ಯಂತ ಹೆಚ್ಚಿನ ಅಭಿವೃದ್ಧಿಯನ್ನ ನಾವು ಕಾಣ್ತಾ ಇದ್ದೇವೆ. ಸದಸ್ಯರ ಸಹಕಾರ, ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರ ಸಹಕಾರ ಮತ್ತು ಸಿಬ್ಬಂದಿ ವರ್ಗದ ಸಹಕಾರದೊಂದಿಗೆ ನಾವು ಈ ಬಾರಿ ಸುಮಾರು 1,29,16,126 ರೂಪಾಯಿ 25 ಪೈಸೆಗಳ ನಿವ್ವಳ ಲಾಭವನ್ನ ಈ ಬಾರಿ ನಾವು ಗಳಿಸಿದ್ದೇವೆ. ಬಹುಶಃ 1 ಕೋಟಿ ಲಾಭವನ್ನ ದಾಟಿರ್ತಕ್ಕಂಥ ಇತಿಹಾಸ ಇದು. ಸತತವಾಗಿ 6ನೇ ವರ್ಷ. ಪ್ರತಿ ವರ್ಷ 1 ಕೋಟಿ ಮೀರಿ ನಾವು ಲಾಭಾಂಶವನ್ನ ಸತತ 6 ವರ್ಷಗಳಿಂದ ನಾವು ಗಳಿಸ್ಕೊಂಡು ಬಂದಿದ್ದೇವೆ.